ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 13 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಆದರೆ ಇವಾಗ ಉತ್ಖನನ ಕಾರ್ಯದಲ್ಲಿ ಸಾಕಷ್ಟು ಪ್ರಮಾಣದ ಪ್ರಾಚ್ಯಾವಶೇಷಗಳು ಕೂಡ ಪತ್ತೆಯಾಗಿದ್ದಾವೆ. ಆದರೆ ಅಮೂಲ್ಯ ವಸ್ತುಗಳು ಯಾವುವು ಸಿಕ್ಕಿಲ್ಲ. ಹೀಗಾಗಿ ಈ ಒಂದು ಉತ್ಖನನ ಕಾರ್ಯವನ್ನು ಸ್ಥಗಿತ ಮಾಡಬೇಕಂತೇಳಿ ಲಕ್ಕುಂಡಿ ಗ್ರಾಮಸ್ಥರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಏನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಏನು ಉತ್ಖನನ ಕಾರ್ಯ ನಡೀತಾ ಇತ್ತು, ಈ ಒಂದು ಉತ್ಖನನ ಕಾರ್ಯಕ್ಕೆ ಇವಾಗ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂತಂದ್ರೆ ಇಲ್ಲಿ ಯಾವುದೇ ರೀತಿಯಿಂದ ಉತ್ಖನನ ಮಾಡಿದ್ರು ಯಾವ ವಸ್ತುಗಳು ಕೂಡ ಸಿಗೋದಿಲ್ಲ ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಗ್ರಾಮಸ್ಥರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಇವಾಗ 10ರಿಂದ 14 ಅಡಿ ತೆಗೆದ್ರು, ಏನು ಸಿಗ್ತಾ ಇಲ್ಲ, ಏನಾರ ಸಿಗ್ಬೋದಾ ಅಥವಾ ಯಾಕೆ ಈಗ ಬೇಡ ಅಂತ ಹೇಳ್ತಿದ್ದೀರಿ? ಯಾಕೆ ಬೇಡ ಅಂತ ಹೇಳ್ತಿದ್ವಿ ಅಂದ್ರೆ ನಮ್ಮ ಲಕ್ಕುಂಡಿ ಕೋಟೆ ವೀರಭದ್ರೇಶ್ವರ ಜಾತ್ರೆ ಸಲುವ ನಾನು ಈಗಾಗಲೇ ಮರುದಿವಸನ ಅಲೌನ್ಸ್ ಮಾಡಿಬಿಟ್ಟಿದ್ದು ನಾವು ಇಲ್ಲಿ ಹೆಗೆನ ಹಾಯ್ತೀವಿ ಪುರಂತರಕ ಯಾವಾಗಲಿದ್ದನೂ ಮಾಡ್ಕೊತ ಬಂದ್ಬಿಟ್ಟಿವಿ. ನಾವೀಗ 48ನೇ ವರ್ಷದ ವಾರ್ಷಿಕೋತ್ಸವ ಜಾತ್ರೆ ನಾವು 10 ದಿನ ಕಾರ್ಯಕ್ರಮ ನೆರವೇರಿಸ್ತೀವಿ. ನಾವೀಗ ಮಾರ್ಚ್ 30, 31 ತೇರು ಹೆಗೆನ ಮಾಡ್ತೀವಿ ನಾವು. ಆಮೇಲಿದ್ದ ಸಾರ್ವಜನಿಕರಿಗೆ ಭಾಳ ತೊಂದರೆ, ಲಕ್ಷಗಟ್ಟಲೆ ಜನ ಕೊಡುತ್ತೆ. ನಾವು ಹೆಬ್ಬಾಕ ಬ್ಯಾಡಂತ ನಾವು ಯಾವಾಗಲೂ ಅಂದಿಲ್ಲ. ನಮ್ಮ ಅಜ್ಜನ ಜಾತ್ರೆಗೆ ಅನುವು ಮಾಡಿಕೊಟ್ರಂತ ಅವತ್ತೂ ಕೋರಿಕೆ ಮಾಡ್ಕೊಂಡಿನಿ, ಇವತ್ತೂ ಮಾಡ್ಕೊಳ್ತೀವಿ. ಈಗ 14-15 ದಿನ ಉತ್ತರ ಕಾರ್ಯ ಪ್ರಾರಂಭ ಆದರೂ ಕೂಡ ಏನೂ ವಸ್ತುಗಳು ಸಿಗಾಗಿಲ್ಲ. ಅವ ನಾಗಪ್ಪ ಮುಖ್ಯವಾದದ್ದು ದೇವರು, ಇಂಥವು ಬಿಟ್ಟು ಇಲ್ಲಿ ಏನೂ ಸಿಗುವಂಥ ಕಾಣಿಕೆ ಏನೂ ಇಲ್ಲ. ಆಮೇಲಿದ್ದ ಏನು ಹೇಳ್ಬೇಕಂದ್ರೆ ನಮಗೀಗ ನಾಳೆ ಜಾತ್ರೆಗೆ ಲಕ್ಷಗಟ್ಟಲೆ ಜನಕ್ಕೆ ಬಂದು ಭಾಳ ತೊಂದರೆ ಆಗುತ್ತೆ. ಅದನ್ನು ಸರ್ಕಾರಕ್ಕೆ ನಾವು ಈಗಾಗಲೇ ಮನವಿ ಮಾಡೀವಿ. ನಾವು ಅವಾಗೂ ಈಗೂ ಮನವಿ ಮಾಡ್ತೀವಿ, ಇದನ್ನು ಸ್ಥಗಿತಗೊಳಿಸ್ರಿ, ನಮ್ಮ ಜಾತ್ರೆಗೆ ಅವಕಾಶ ಮಾಡಿಕೊಡ್ರಿ ಅಂತ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀವಿ. ಸರ್, ಈಗ 13 ದಿನ ಆಯ್ತು ಇವತ್ತಿಗೆ. ನೀವು ಏನಾರ ಸಿಕ್ಕಿದಾವ ಅಮೂಲ್ಯವಾದ ವಸ್ತುಗಳು? ಅಮೂಲ್ಯವಾದಂಥ ವಸ್ತುಗಳು ಏನೂ ಸಿಕ್ಕಿಲ್ಲ. ನಾಗಪ್ಪನ ಮೂರ್ತಿಗಳು ಬಿಟ್ಟರೆ ಮತ್ತೆ ಯಾವುದೇ ರೀತಿ ಯಾವ ಮೂರ್ತಿಗಳು ಸಿಕ್ಕಿಲ್ಲ. ಆದ್ದರಿಂದ ಇಂಥವು ನಾಗಪ್ಪನ ಮೂರ್ತಿಗಳು ಹಿಂದೆ ಅವ್ರು ಏನು ಮಾಡ್ತಿದ್ರು ಅಂದ್ರೆ ಸ್ವಲ್ಪ ಮುಕ್ಕಾದುಟ್ಲೆ ಅಂಥವೆಲ್ಲ ಈ ಕೋಟಿ ಗೋಡಿ ಒಳಗೆ ಒಗೆದಿದ್ದಾರೆ. ನಾವು ಯುವಕ ಸಂಘದವ್ರು ಕೂಡ್ಕೊಂಡು ಈ ಗುಡಿ ಸುತ್ತಲೂ ಇರ್ತಕ್ಕಂಥ 8 ಫೂಟ್ ಗೋಡಿ ತೆಗೆದಾಗ ಒಂದು ದೇವಸ್ಥಾನದ ಆಗುವಂಥವು ಕಂಬಗಳಾಯ್ತು, ತೊಲಿಗಳಾಯ್ತು ಮತ್ತು ಬಾಗ್ಲ ಅವೆಲ್ಲ ತೋಳುಗಳು ಸಿಕ್ಕಿದ್ವು. ಈ ಗುಡಿ ಸುತ್ತಲೂ ಉತ್ಖನನ ಮಾಡಿದಾಗ ಭಾಳ ಸುಂದರವಾಗಿದ್ದು ಅಂಥವು ಸತೇಕ ನಾವು ಇಲ್ಲೇ ಇಟ್ಟಿದ್ವಿ ಅವನ್ನ. ಮೊನ್ನೆ ಇವರೆಲ್ಲ ಒಂದು ಕಡೆ ಸಂಗ್ರಹ ಮಾಡಕ್ಕಂತೇಳಿ ಇಲ್ಲಿ ಇಟ್ಟಂಥ ಒಂದು 16 ಕಂಬಗಳು ಬಾಗ್ಲ ಎಲ್ಲವೂ ತೊಗೊಂಡು ಹೋದ್ರು. ಅಲ್ಲಿ ಹೋಗಿ ಮ್ಯೂಸಿಯಮ್ದಾಗ ಮಾಡ್ತೀವಿ ಹಿಂಗೆ ಅಂಥೇಳಿ ಅವೆಲ್ಲ ಈ ನಮ್ಮ ಯೋಗ ಸಂಘದವ್ರು ತೆಗಿ ಮುಂದೆ ಅವು ಭಾಳ ಸುಂದರವಾಗಿರ್ತಕ್ಕಂಥ ಕಂಬಗಳು ಸಿಕ್ಕಾವು. ಇಲ್ಲಿ ನೋಡಿದಾಗ ಅಂಥವು ಯಾವುದೇ ರೀತಿ ವಸ್ತುಗಳು ಸಿಕ್ಕಿಲ್ಲ. ಆದ್ದರಿಂದ ಇದನ್ನು ಹಂಗೆ ತಕ್ಕೊಂತ ಹೋದ್ರು ಸತೇಕ ಈಗ 14 ಅಡಿ ಹೋದರೂ ಅವು ಸಿಕ್ಕಿಲ್ಲ. ಕೆಲವು ಹಿರಿಯರು ಏನು ಹೇಳಿದರು ಅಂದ್ರೆ ಇಲ್ಲೇ ಮೆಟ್ಲದಾವು, ಆ ಕಡೆ ಈ ಕಡೆ ಮೆಟ್ಲದಾವು, ನಡಕ ದೇವಸ್ಥಾನದಿಂದ ಬರ್ಲಿಕ್ಕೆ ಹಾಸಿಗೆ ಬಂಡೆ ಐತೆ ಅಂತೇಳಿ ಅದನ್ನು ನೋಡಿದ್ವಿ ನಾವು. ಇದ್ರ ಚಲೋ ಆಗತ್ತೆ ಬಿಡು ಅಂತ ಉತ್ಖನನ ಮಾಡಲಿ ಅಂತ ನಮ್ಮದು ಅಭಿಪ್ರಾಯ ಇತ್ತು. ಆದ್ರೆ ಈಗ 14 ಫೂಟ್ ತೆಗೆದ್ರು ಯಾವುದೇ ರೀತಿ ಮೆಟ್ಲೂ ಇಲ್ಲ, ಹಾಸಿಗೆ ಬಂಡಿನೂ ಇಲ್ಲ. ಆದ್ದರಿಂದ ಅದನ್ನು ತೆಗೆಯೋದ್ರಿಂದ ಯಾವುದೇ ರೀತಿ ಅರ್ಥ ಇಲ್ಲ. ಈಗ ಅದನ್ನು ಇಷ್ಟಕ್ಕೆ ಮಟ್ಟಕ್ಕೆ ಉಳಿಸಿ ನಮ್ಮ ಜಾತ್ರೆಗೆ ಅನುಕೂಲ ಮಾಡಿಕೊಡ್ಬೇಕಂತ ತಿಳ್ಕೊಂಡು ಅವರಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಏನಾರ ಹೇಳ್ತೀರಾ? ಅಧಿಕಾರಿಗಳಿಗೆ ತಿಳಿಸ್ತೇವೆ. ಸಿದ್ದು ಪಾಟೀಲನವರು ಈಗೇನು ಇದು ಉತ್ಕಲದ ಸದಸ್ಯದಾರ ಅವ್ರಿಗೆ ಹೇಳ್ತೀವಿ, ಮತ್ತು ಶರಣು ಗುಗೇರು ಸ್ನೇಹಿತರು ಅವ್ರಿಗೆ ನಾವು ವಿನಂತಿ ಮಾಡ್ಕೊಳ್ತೀವಿ. ಇಷ್ಟಕ್ಕೆ ಅದನ್ನು ಮಟ್ಟಕ್ಕೆ ಉಳಿಸಿ ಬೇರೆ ಕಡೆ ಉತ್ಖನನ ಮಾಡಿರಿ, ಇದಕ್ಕಿಂತ ಚೆನ್ನಾಗಿರ್ತಕ್ಕಂಥ ಮೂರ್ತಿಗಳು ಸಿಗ್ಬೋದು, ಬಂಗಾರ ಬೆಳ್ಳಿನೂ ಸಿಗ್ಬೋದು. ಹಾಗಾಗಿ ಇಲ್ಲಿ ಇಷ್ಟಕ್ಕೆ ಮಟ್ಟಕ್ಕೆ ಉಳಿಸಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಮತ್ತೊಮ್ಮೆ ಕಳ್ಕಳಿ ವಿನಂತಿ ಮಾಡ್ಕೊಳ್ತೇವೆ. ಇವತ್ತು ಅವರು ಬಂದರೆ ಅವ್ರಿಗೆ ನಮ್ಮ ಸಂಘದ ಹುಡುಗ್ರ ವತಿಯಿಂದ ಅವ್ರಿಗೆ ಒಂದು ವಿನಂತಿ ಮಾಡ್ಕೊತೀವಿ. ಇಲ್ಲಾಂದ್ರೆ ಒಂದು ಲೆಟ್ರನ್ನು ಬರಿತೀವಿ ನಾವು. DC ಅವ್ರಿಗೆ ಒಂದು ಲೆಟ್ರ್ ಮನವಿ ಬರಿತೀವಿ, ನಮ್ದು ಇಂಥ ಜಾತ್ರೆ ಬಂತು, ಅದಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ರಿ. ಇಲ್ಲಿ 14 ಫೂಟ್ ತೆಗೆದ್ರು ಯಾವುದೇ ರೀತಿ ವಿಶೇಷವಾದಂಥ ವಸ್ತುಗಳು ಸಿಕ್ಕಿಲ್ಲ ಅಂತ. ಆಯ್ತು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಕಳೆದ 13 ದಿನಗಳಿಂದ ಕೂಡ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಈವರೆಗೂ ಕೂಡ ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಕ್ಕಿದ್ದಾವೆ. ಆದರೆ ಯಾವುದೇ ರೀತಿಯಿಂದ ಅಮೂಲ್ಯ ವಸ್ತುಗಳು ಸಿಗುತ್ತಾ ಇಲ್ಲ. ಹೀಗಾಗಿ ಉತ್ಖನನ ಕಾರ್ಯವನ್ನು ಸ್ಥಗಿತ ಮಾಡಬೇಕಂತೇಳಿ ಕೂಡ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಆಯುಕ್ತರಿಗೂ ಕೂಡ ನಾವು ಮನವಿ ಸಲ್ಲಿಸ್ತೇವೆ ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 13 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಆದರೆ ಇವಾಗ ಉತ್ಖನನ ಕಾರ್ಯದಲ್ಲಿ ಸಾಕಷ್ಟು ಪ್ರಮಾಣದ
ಪ್ರಾಚ್ಯಾವಶೇಷಗಳು ಕೂಡ ಪತ್ತೆಯಾಗಿದ್ದಾವೆ. ಆದರೆ ಅಮೂಲ್ಯ ವಸ್ತುಗಳು ಯಾವುವು ಸಿಕ್ಕಿಲ್ಲ. ಹೀಗಾಗಿ ಈ ಒಂದು ಉತ್ಖನನ ಕಾರ್ಯವನ್ನು ಸ್ಥಗಿತ ಮಾಡಬೇಕಂತೇಳಿ ಲಕ್ಕುಂಡಿ ಗ್ರಾಮಸ್ಥರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಏನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಏನು ಉತ್ಖನನ ಕಾರ್ಯ ನಡೀತಾ ಇತ್ತು, ಈ ಒಂದು ಉತ್ಖನನ ಕಾರ್ಯಕ್ಕೆ ಇವಾಗ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂತಂದ್ರೆ ಇಲ್ಲಿ ಯಾವುದೇ ರೀತಿಯಿಂದ ಉತ್ಖನನ ಮಾಡಿದ್ರು ಯಾವ ವಸ್ತುಗಳು ಕೂಡ ಸಿಗೋದಿಲ್ಲ ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಗ್ರಾಮಸ್ಥರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರಿ, ಇವಾಗ 10ರಿಂದ 14 ಅಡಿ ತೆಗೆದ್ರು, ಏನು ಸಿಗ್ತಾ ಇಲ್ಲ, ಏನಾರ ಸಿಗ್ಬೋದಾ ಅಥವಾ ಯಾಕೆ ಈಗ ಬೇಡ ಅಂತ ಹೇಳ್ತಿದ್ದೀರಿ? ಯಾಕೆ ಬೇಡ ಅಂತ ಹೇಳ್ತಿದ್ವಿ ಅಂದ್ರೆ ನಮ್ಮ ಲಕ್ಕುಂಡಿ ಕೋಟೆ ವೀರಭದ್ರೇಶ್ವರ ಜಾತ್ರೆ ಸಲುವಾಗಿ ನಾನು ಈಗಾಗಲೇ ಮರುದಿವಸನ ಅಲೌನ್ಸ್ ಮಾಡಿಬಿಟ್ಟಿದ್ದು ನಾವು ಇಲ್ಲಿ ಅಗಿನ ಹಾಯ್ತೀವಿ ಪುರಂತರಕ ಯಾವಾಗಲಿದ್ದನೂ ಮಾಡ್ಕೊತ ಬಂದ್ಬಿಟ್ಟಿವಿ. ನಾವೀಗ 48ನೇ ವರ್ಷದ ವಾರ್ಷಿಕೋತ್ಸವ ಜಾತ್ರೆ ನಾವು 10 ದಿನ ಕಾರ್ಯಕ್ರಮ ನೆರವೇರಿಸ್ತೀವಿ. ನಾವೀಗ ಮಾರ್ಚ್ 30, 31 ತೇರು ಅಗಿನ ಮಾಡ್ತೀವಿ ನಾವು. ಆಮೇಲಿದ್ದ ಸಾರ್ವಜನಿಕರಿಗೆ ಭಾಳ ತೊಂದರೆ, ಲಕ್ಷಗಟ್ಟಲೆ ಜನ ಕೂಡುತ್ತೆ. ನಾವು ಹೆಬ್ಬಾಕ ಬ್ಯಾಡಂತ ನಾವು ಯಾವಾಗಲೂ ಅಂದಿಲ್ಲ. ನಮ್ಮ ಅಜ್ಜನ ಜಾತ್ರೆಗೆ ಅನುವು ಮಾಡಿಕೊಟ್ರಂತ ಅವತ್ತೂ ಕೋರಿಕೆ ಮಾಡ್ಕೊಂಡಿನಿ, ಇವತ್ತೂ ಮಾಡ್ಕೊಳ್ತೀವಿ. ಈಗ 14-15 ದಿನ ಉತ್ತರ ಕಾಂಡೆ ಪ್ರಾರಂಭ ಆದರೂ ಕೂಡ ಏನೂ ವಸ್ತುಗಳು ಸಿಗಾಗಿಲ್ಲ. ಅವ ನಾಗಪ್ಪ ಮುಖ್ಯವಾದದ್ದು ದೇವರು, ಇಂಥವು ಬಿಟ್ಟು ಇಲ್ಲಿ ಏನೂ ಸಿಗುವಂಥ ಕಾಣಿಕೆ ಏನೂ ಇಲ್ಲ. ಆಮೇಲಿದ್ದ ಏನು ಹೇಳ್ಬೇಕಂದ್ರೆ ನಮಗೀಗ ನಾಳೆ ಜಾತ್ರೆಗೆ ಲಕ್ಷಗಟ್ಟಲೆ ಜನಕ್ಕೆ ಬಂದು ಭಾಳ ತೊಂದರೆ ಆಗುತ್ತೆ. ಅದನ್ನು ಸರ್ಕಾರಕ್ಕೆ ನಾವು ಈಗಾಗಲೇ ಮನವಿ ಮಾಡೀವಿ. ನಾವು ಅವಾಗನು ಈಗೂ ಮನವಿ ಮಾಡ್ತೀವಿ, ಇದನ್ನು ಸ್ಥಗಿತಗೊಳಿಸ್ರಿ, ನಮ್ಮ ಜಾತ್ರೆಗೆ ಅವಕಾಶ ಮಾಡಿಕೊಡ್ರಿ ಅಂತ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀವಿ. ಸರ್, ಈಗ 13 ದಿನ ಆಯ್ತು ಇವತ್ತಿಗೆ. ನೀವು ಏನಾರ ಸಿಕ್ಕಿದಾವ ಅಮೂಲ್ಯವಾದ ವಸ್ತುಗಳು? ಅಮೂಲ್ಯವಾದಂಥ ವಸ್ತುಗಳು ಏನೂ ಸಿಕ್ಕಿಲ್ಲ. ನಾಗಪ್ಪನ ಮೂರ್ತಿಗಳು ಬಿಟ್ಟರೆ ಮತ್ತೆ ಯಾವುದೇ ರೀತಿ ಯಾವ ಮೂರ್ತಿಗಳು ಸಿಕ್ಕಿಲ್ಲ. ಆದ್ದರಿಂದ ಇಂಥವು ನಾಗಪ್ಪನ ಮೂರ್ತಿಗಳು ಹಿಂದೆ ಅವ್ರು ಏನು ಮಾಡ್ತಿದ್ರು ಅಂದ್ರೆ ಸ್ವಲ್ಪ ಮುಕ್ಕಾದುಟ್ಲೆ ಅಂಥವೆಲ್ಲ ಈ ಕೋಟಿ ಗೋಡಿ ಒಳಗೆ ಒಗೆದಿದ್ದಾರೆ. ನಾವು ಯುವಕ ಸಂಘದವ್ರು ಕೂಡ್ಕೊಂಡು ಈ ಗುಡಿ ಸುತ್ತಲೂ ಇರ್ತಕ್ಕಂಥ 8 ಫೂಟ್ ಗೋಡಿ ತೆಗೆದಾಗ ಒಂದು ದೇವಸ್ಥಾನದ ಆಗುವಂಥವು ಕಂಬಗಳಾಯ್ತು, ತೊಲಿಗಳಾಯ್ತು ಮತ್ತು ಬಾಗ್ಲ ಅವೆಲ್ಲ ತೋಳುಗಳು ಸಿಕ್ಕಿದ್ವು. ಈ ಗುಡಿ ಸುತ್ತಲೂ ಉತ್ಖನನ ಮಾಡಿದಾಗ ಭಾಳ ಸುಂದರವಾಗಿದ್ದು. ಅಂಥವು ಸತ್ಯಕ್ಕೆ ನಾವು ಇಲ್ಲೇ ಇಟ್ಟಿದ್ವಿ ಅವನ್ನ. ಮೊನ್ನೆ ಇವರೆಲ್ಲ ಒಂದು ಕಡೆ ಸಂಗ್ರಹ ಮಾಡಕ್ಕಂತೇಳಿ ಇಲ್ಲಿ ಇತ್ತಂಥ ಒಂದು 16 ಕಂಬಗಳು ಬಾಗ್ಲ ಎಲ್ಲವೂ ತೊಗೊಂಡು ಹೋದ್ರು. ಅಲ್ಲಿ ಹೋಗಿ ಮ್ಯೂಸಿಯಮ್ದಾಗ ಮಾಡ್ತೀವಿ ಹಿಂಗೆ ಅಂತೇಳಿ. ಅವೆಲ್ಲ ಈ ನಮ್ಮ ಯೋಗ ಸಂಘದವ್ರು ತೆಗಿ ಮುಂದೆ ಅವು ಭಾಳ ಸುಂದರವಾಗಿರ್ತಕ್ಕಂಥ ಕಂಬಗಳು ಸಿಕ್ಕಾವು. ಇಲ್ಲಿ ನೋಡಿದಾಗ ಅಂಥವು ಯಾವುದೇ ರೀತಿ ವಸ್ತುಗಳು ಸಿಕ್ಕಿಲ್ಲ. ಆದ್ದರಿಂದ ಇದನ್ನು ಹಂಗೆ ತಕ್ಕೊಂತ ಹೋದ್ರು ಸತ್ಯಕ್ಕೆ ಈಗ 14 ಅಡಿ ಹೋದರೂ ಅವು ಸಿಕ್ಕಿಲ್ಲ. ಕೆಲವು ಹಿರಿಯರು ಏನು ಹೇಳಿದರು ಅಂದ್ರೆ ಇಲ್ಲೇ ಮೆಟ್ಲದಾವು, ಆ ಕಡೆ ಈ ಕಡೆ ಮೆಟ್ಲದಾವು, ನಡಕ ದೇವಸ್ಥಾನದಿಂದ ಬರ್ಲಿಕ್ಕೆ ಹಾಸಿಗೆ ಬಂಡೆ ಐತೆ ಅಂತೇಳಿ ಅದನ್ನು ನೋಡಿದ್ವಿ ನಾವು. ಇದ್ರ ಚಲೋ ಆಗುತ್ತೆ ಬಿಡು ಅಂತ ಉತ್ಖನನ ಮಾಡಲಿ ಅಂತ ನಮ್ಮದು ಅಭಿಪ್ರಾಯ ಇತ್ತು. ಆದರೆ ಈಗ 14 ಫೂಟ್ ತೆಗೆದ್ರೂ ಯಾವುದೇ ರೀತಿ ಮೆಟ್ಲೂ ಇಲ್ಲ, ಹಾಸಿಗೆ ಬಂಡಿನೂ ಇಲ್ಲ. ಆದ್ದರಿಂದ ಅದನ್ನು ತೆಗೆಯೋದ್ರಿಂದ ಯಾವುದೇ ರೀತಿ ಅರ್ಥ ಇಲ್ಲ. ಈಗ ಅದನ್ನು ಇಷ್ಟಕ್ಕೆ ಮಟ್ಟಕ್ಕೆ ಉಳಿಸಿ ನಮ್ಮ ಜಾತ್ರೆಗೆ ಅನುಕೂಲ ಮಾಡಿಕೊಡ್ಬೇಕಂತ ತಿಳ್ಕೊಂಡು ಅವರಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಏನಾರ ಹೇಳ್ತೀರಾ? ಅಧಿಕಾರಿಗಳಿಗೆ ತಿಳಿಸ್ತೇವೆ. ಸಿದ್ದು ಪಾಟೀಲನವರು ಈಗೇನು ಇದು ಉತ್ಕಲದ ಸದಸ್ಯದಾರ ಅವ್ರಿಗೆ ಹೇಳ್ತೀವಿ, ಮತ್ತು ಶರಣು ಗುಗೇರು ಸ್ನೇಹಿತರು ಅದು ಅವ್ರಿಗೆ ನಾವು ವಿನಂತಿ ಮಾಡ್ಕೊಳ್ತೀವಿ. ಇಷ್ಟಕ್ಕೆ ಅದನ್ನು ಮಟ್ಟಕ್ಕೆ ಉಳಿಸಿ ಬೇರೆ ಕಡೆ ಉತ್ಕಲನ ಮಾಡಿರಿ, ಇದಕ್ಕಿಂತ ಚೆನ್ನಾಗಿರ್ತಕ್ಕಂಥ ಮೂರ್ತಿಗಳು ಸಿಗ್ಬೋದು, ಬಂಗಾರ ಬೆಳ್ಳಿನೂ ಸಿಗ್ಬೋದು. ಹಾಗಾಗಿ ಇಲ್ಲಿ ಇಷ್ಟಕ್ಕೆ ಮಟ್ಟಕ್ಕೆ ಉಳಿಸಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಮತ್ತೊಮ್ಮೆ ಕಳ್ಕಳಿ ವಿನಂತಿ ಮಾಡ್ಕೊಳ್ತೇವೆ. ಇವತ್ತು ಅವರು ಬಂದರೆ ಅವ್ರಿಗೆ ನಮ್ಮ ಸಂಘದ ಹುಡುಗರ ವತಿಯಿಂದ ಅವ್ರಿಗೆ ಒಂದು ವಿನಂತಿ ಮಾಡ್ಕೊತೀವಿ. ಇಲ್ಲಾಂದ್ರೆ ಒಂದು ಲೆಟ್ರನ್ನು ಬರಿತೀವಿ ನಾವು. DC ಅವ್ರಿಗೆ ಒಂದು ಲೆಟ್ರ್ ಮನವಿ ಬರಿತೀವಿ, ನಮ್ದು ಇಂಥ ಜಾತ್ರೆ ಬಂತು, ಅದಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ರಿ. ಇನ್ನು ಇಲ್ಲಿ 14 ಫೂಟ್ ತೆಗೆದ್ರೂ ಯಾವುದೇ ರೀತಿ ವಿಶೇಷವಾದಂಥ ವಸ್ತುಗಳು ಸಿಕ್ಕಿಲ್ಲ ಅಂತ. ಆಯಿತು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಕಳೆದ 13 ದಿನಗಳಿಂದ ಕೂಡ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಈವರೆಗೂ ಕೂಡ ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಕ್ಕಿದ್ದಾವೆ, ಆದರೆ ಯಾವುದೇ ರೀತಿಯಿಂದ ಅಮೂಲ್ಯ ವಸ್ತುಗಳು ಸಿಗುತ್ತಾ ಇಲ್ಲ. ಹೀಗಾಗಿ ಉತ್ಖನನ ಕಾರ್ಯವನ್ನು ಸ್ಥಗಿತ ಮಾಡಬೇಕಂತೇಳಿ ಕೂಡ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಆಯುಕ್ತರಿಗೂ ಕೂಡ ನಾವು ಮನವಿ ಸಲ್ಲಿಸ್ತೇವೆ ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್.